ಮಧ್ಯಮ ಬಿಸ್ನೆಸ್ ಮಾಲೀಕರಿಗೆ ಸೇಲ್ಸ್ ಹಾಗೂ ಮಾರ್ಕೆಟಿಂಗ್ ನ ಕಲಿಯೋದಕ್ಕೆ ಸುವರ್ಣಾವಕಾಶ. ಎಸ್ ಫ್ರೆಂಡ್ಸ್, ಇದೇ ಫೆಬ್ರವರಿ 20 ಅಂದ್ರೆ ಸೋಮವಾರ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ನಮ್ಮ ಫ್ರೀಡಮ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ವರ್ಕ್ಶಾಪ್ ನಡೆಯಲಿದೆ. ಈ ವರ್ಕ್ಶಾಪ್ ನ ನಮ್ಮ ಸಂಸ್ಥಾಪಕರು ಹಾಗೂ ಸಿಇಒ ಆಗಿರ್ತಕ್ಕಂತಹ CS ಸುಧೀರ್ ಅವರು ಖುದ್ದಾಗಿ ತಗೊಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಇದು ನಿಮಗೆ ಬೆನಿಫಿಷಿಯಲ್ ಅನ್ಸುತ್ತೆ. ಯಾಕಂದ್ರೆ ಒಂದಷ್ಟು ಜನ ಪ್ರತಿಯೊಬ್ಬರು ಕೇಳ್ತಾ ಇದ್ರಿ, ಮ್ಯಾಮ್ ಯಾವಾಗ ಸರ್ ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ನಿಮ್ಮೆಲ್ರಿಗೋಸ್ಕರ ಇದು ಮೊದಲ ವರ್ಕ್ಶಾಪ್ ನ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಇದರ ನಂತರ ಇನ್ನು ಹಲವಾರು ವರ್ಕ್ಶಾಪ್ಸ್ ಖಂಡಿತವಾಗ್ಲೂ ಇರುತ್ತೆ. ಸೊ ಇದರಲ್ಲಿ ಭಾಗವಹಿಸಬೇಕು ಅಂತಂದ್ರೆ ನೀವು ಏನ್ ಮಾಡಬೇಕು, ಒಂದು ಗೂಗಲ್ ಫಾರ್ಮ್ ನ ಆಕ್ಚುಲಿ ನಾವು ತಯಾರಿಸಿದೀವಿ. ಸೊ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆ ಗೂಗಲ್ ಫಾರ್ಮ್ ನ ನೀವು ಫಿಲ್ ಮಾಡಿದ್ರೆ ಸಾಕು, ನಮ್ಮ ಆಫೀಸ್ ಇಂದ ನಿಮಗೆ ಕರೆ ಬರುತ್ತೆ, ನಿಮ್ಮನ್ನ ನಾವು ರಿಜಿಸ್ಟರ್ ಮಾಡ್ಕೊಳ್ತೀವಿ. ನಂತರ ನೀವು 20ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಬಂದ್ರೆ ಸಾಕು. 4 ಗಂಟೆಯ ವರ್ಕ್ಶಾಪ್ ಇರುತ್ತೆ. ಜೊತೆಲಿ ಮಧ್ಯಾಹ್ನದ ಊಟ ಕೂಡ ನೀವು ನಮ್ಮ ಜೊತೆ ಇಲ್ಲೇ ಮಾಡಬಹುದು. ನಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಸೇರಿ ಒಟ್ಟಿಗೆ ಇಲ್ಲಿ ಊಟವನ್ನು ಮಾಡೋಣ, ವರ್ಕ್ಶಾಪ್ ನ ಮುಗಿಸೋಣ, ಹಾಗೆ ಒಟ್ಟಿಗೆ ಬೆಳೆಯೋಣ. ನಾನು ನಿಮ್ಮ ಸೋನು ಉಪಾಧ್ಯ. ಅಫ್ಕೋರ್ಸ್ ಪ್ರತಿಯೊಬ್ಬರು ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಸಕ್ಸಸ್ ಸ್ಟೋರಿನ ಶೂಟ್ ಮಾಡಬೇಕಾದ್ರೆ ಮ್ಯಾಮ್ ವರ್ಕ್ಶಾಪ್ ಯಾವಾಗ ಇರುತ್ತೆ ಸರ್ಗೆ ಹೇಳಿ ಸ್ವಲ್ಪ ವರ್ಕ್ಶಾಪ್ನ ಮಾಡಿಸೋದಕ್ಕೆ ಅಂತ ಹೇಳ್ತಾ ಇದ್ರಿ. ಸೊ ಈಗ ನಮ್ಮ ಕಂಪ್ಲೀಟ್ ಟೀಮ್ ಒಟ್ಟಿಗೆ ಸೇರಿ ಒಂದು ವರ್ಕ್ಶಾಪ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಸೊ ಬಹಳಷ್ಟು ಜನ ಕೇಳಿರೋದ್ರಿಂದ ನಾವು ಎಲ್ಲರಿಗೂ ಒಮ್ಮೆನೆ ಈ ವರ್ಕ್ಶಾಪ್ನ ಮಾಡೋದಕ್ಕಾಗಲ್ಲ. ಸೊ ಕೇವಲ 100 ಜನಕ್ಕೆ ರಿಜಿಸ್ಟ್ರೇಷನ್ ನಾವು ಮಾಡ್ಕೊಡ್ತಾ ಇದ್ದೀವಿ. ಹಾಗಾಗಿ ಮೊದಲು ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವರಿಗೆ ಮೊದಲ ಆದ್ಯತೆ ಇರುತ್ತೆ. ಸೊ ಹೇಗೆ ನಾವು ರಿಜಿಸ್ಟರ್ ಮಾಡಬೇಕು, ಇದು ಖಂಡಿತವಾಗ್ಲೂ ಕೆಲವರಿಗೆ ಕನ್ಫ್ಯೂಸಿಂಗ್ ಆಗಿರುತ್ತೆ. ಇನ್ನೂ ಕೂಡ ಕೆಲವರು ನನಗೆ ಯಾರ ಹತ್ರ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಅವರು ಮೆಸೇಜಸ್ ಕಳಿಸ್ತಾ ಇದ್ದೀರಾ, ಮ್ಯಾಮ್ ಏನೋ ಫಾರ್ಮ್ ಅಂತೆ ಹೇಗೆ ಅಂತ. ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತಕ್ಕಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನ್ ಬರ್ದಿದೆ ಅಂತ ಹೇಳ್ತೀನಿ. ವರ್ಕ್ಶಾಪ್ ಆನ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಫಾರ್ ಸ್ಮಾಲ್ ಬಿಸ್ನೆಸಸ್, ಅಂದ್ರೆ ಸಣ್ಣ ಹಾಗೂ ಮಧ್ಯಮ ಏನು ಬಿಸ್ನೆಸ್ ನ ಮಾಡ್ತಿದೀವಿ, ಈ ಬಿಸ್ನೆಸ್ಗೆ ಅಂತ ಸೇಲ್ಸ್ ಹಾಗೂ ಮಾರ್ಕೆಟಿಂಗ್ಗೆ ಒಂದು ವರ್ಕ್ಶಾಪ್ ನ ಮಾಡ್ತಾ ಇದ್ದೀವಿ. ಸೊ ಹೇಗೆ ಮಾಡಬೇಕು, ಏನ್ ಮಾಡಬೇಕು ಇದನ್ನ ನಾವು ಹೇಳ್ಕೊಡ್ತೀವಿ. ಯಾವ ರೀತಿ ನೀವು ಯಾವ ಸಿಚುವೇಶನ್ ಅಲ್ಲಿ ಏನನ್ನ ಹ್ಯಾಂಡಲ್ ಮಾಡ್ಬೋದು, ಪ್ರತಿಯೊಂದನ್ನು ನೀವು ಇಲ್ಲಿ ಡಿಸ್ಕಸ್ ಮಾಡ್ಬೋದು. ಇಂಟರಾಕ್ಟಿವ್ ಸೆಷನ್ ಇದಾಗಿರುತ್ತೆ. ಸೊ ಇಲ್ಲಿ ಮುಂದಕ್ಕೆ ಏನ್ ಹೇಳ್ತಾರೆ, ದಿಸ್ ವರ್ಕ್ಶಾಪ್ ಇಸ್ ಓನ್ಲಿ ಫಾರ್ ದ ಆಕ್ಟಿವ್ ಮೆಂಬರ್ಸ್ ಆಫ್ ದ ಫ್ರೀಡಮ್ ಆಪ್. ಅಂದ್ರೆ ನಮ್ಮ ಫ್ರೀಡಮ್ ಆಪ್ ಬಳಕೆದಾರರಿಗೆ ಮಾತ್ರ ಈ ಸುವರ್ಣಾವಕಾಶ ಇರುತ್ತೆ. ಸೊ ನೀವು ನಮ್ಮ ಫ್ರೀಡಮ್ ಆಪ್ ಬಳಕೆದಾರರಾಗಿದ್ರೆ ಖಂಡಿತವಾಗ್ಲೂ ಈ ಫ್ರೀ ವರ್ಕ್ಶಾಪ್ ಅಲ್ಲಿ ಭಾಗವಹಿಸಬಹುದು. ಸೊ ಇಫ್ ಯು ಆರ್ ಕರೆಂಟ್ಲಿ ರನ್ನಿಂಗ್ ಅ ಬಿಸ್ನೆಸ್ ಅಂಡ್ ಕೀನ್ ಟು ಲರ್ನ್ ದ ಸೀಕ್ರೆಟ್ಸ್ ಟು ಸ್ಕೇಲ್ ಯುವರ್ ಬಿಸ್ನೆಸ್ ಥ್ರೂ ಅಡ್ವಾನ್ಸ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಟೆಕ್ನಿಕ್ಸ್, attend this interactive session with the founder of the Freedom app, CS Sudhir, on 20th February 2023 at 12 p.m. This is a complimentary workshop for the active members of the Freedom app. Also, complimentary lunch will be served at the venue. ಸೊ ಖಂಡಿತವಾಗ್ಲೂ ನೀವು ಇಲ್ಲಿ ನೋಡ್ಬೋದು 20ನೇ ತಾರೀಕು ಅಂದ್ರೆ ಸೋಮವಾರ 12ರಿಂದ 4 ಗಂಟೆವರೆಗೆ 4 ಗಂಟೆಯ ವರ್ಕ್ಶಾಪ್ ಇರುತ್ತೆ. ಹಾಗೆ ಈ ವರ್ಕ್ಶಾಪ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಜೊತೆಲಿ ನೀವು ಕೂಡ ನಮ್ಮ ಫ್ರೀಡಮ್ ಫ್ಯಾಮಿಲಿಯ ಸದಸ್ಯರಾಗಿರೋದ್ರಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಊಟ ಕೂಡ ಒಟ್ಟಿಗೆ ಮಾಡುವ ಕಾಂಪ್ಲಿಮೆಂಟರಿ ಲಂಚ್ ಕೂಡ ಇರುತ್ತೆ. ಸೊ ಈಗ ಈ ಫಾರ್ಮ್ ನ ಹೇಗೆ ಫಿಲ್ ಮಾಡಬೇಕು, ಇಲ್ಲಿ ನೋಡಿ ನಿಮ್ಮ ಇಮೇಲ್ ID ಆಲ್ರೆಡಿ ಆ್ಯಡ್ ಆಗಿರುತ್ತೆ. ಸೊ ಹೆಸರನ್ನ ಹಾಕಬೇಕಾಗತ್ತೆ. ನಾನು ನನ್ನ ಹೆಸರನ್ನ ಹಾಕ್ತೀನಿ, ನನ್ನ ರಿಜಿಸ್ಟರ್ಡ್ ನಂಬರ್ ಹಾಕ್ಬೇಕೀಗ. ಅಂದ್ರೆ ಯಾವ ನಂಬರ್ ಇಂದ ನೀವು ನಮ್ಮ ಫ್ರೀಡಮ್ ಆಪ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಿ ಆ ನಂಬರ್ನ ಇಲ್ಲಿ ಹಾಕಬೇಕು. ಓಕೆ, ಇಲ್ಲಿ ಊರು ಸಿಟಿ, ಎಲ್ಲಿ, ನಾನು ಬೆಂಗಳೂರು. ಓಕೆ, ನೇಚರ್ ಆಫ್ ಬಿಸ್ನೆಸ್, ನಾನು ಏನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದನ್ನ ನಾನು ಹಾಕಬೇಕಾಗತ್ತೆ. ಸೊ ಬಹುಶಃ ನಾನೀಗ ಸೋಪ್ ಮೇಕಿಂಗ್ ಬಿಸ್ನೆಸ್ ಹಾಕ್ತೀನಿ. ಆನ್ಯುವಲ್ ಟರ್ನ್ ಓವರ್ ಎಷ್ಟಿದೆ, ಈಗ ಸದ್ಯಕ್ಕೆ ನಾನೇನೋ ಬಿಸ್ನೆಸ್ ನ ಶುರು ಮಾಡಿದ್ದೀನಿ ಅಂದ್ರೆ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗಲ್ಲ. ಅಥವಾ ಯಾರಾದ್ರೂ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಅಂದ್ರೆ ಇರೋದನ್ನ ಹಾಕ್ಬೋದು. ಯಾಕಂದ್ರೆ ನೀವು ಆ ರೀತಿ ಎಕ್ಸಾಕ್ಟ್ ಆಗಿ ಇರುವ ಸತ್ಯವನ್ನ ಹಾಕಿದಾಗ ಮಾತ್ರ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ, ನಿಮ್ಮ ಪ್ರಶ್ನೆಗಳೇನಿದೆ ಅದು ಬಹಳ ಸ್ಪಷ್ಟವಾಗಿ ಸರಿಯಾಗಿ ಬರುತ್ತೆ. ಆಗ ನಿಮ್ಗಿಲ್ಲಿ ಅದಕ್ಕೆ ಉತ್ತರ ಕೂಡ ಸಿಗುತ್ತೆ. ಸೊ ಇಲ್ಲಿ ನಾನು 10 ಲಕ್ಷ ಹಾಕ್ತೀನಿ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಪ್ಲೀಸ್ ಟೈಪ್ ದ ಕ್ವೆಶನ್ಸ್ ಯು ವುಡ್ ಲೈಕ್ ಟು ಆಸ್ಕ್ CS ಸುಧೀರ್ ಅಂತಿದೆ. ಅಂದ್ರೆ ನೀವು ಏನು ಪ್ರಶ್ನೆನ ಕೇಳೋದಕ್ಕೆ ಬಯಸಿರೋ ಖಂಡಿತವಾಗ್ಲೂ ಆ ಪ್ರಶ್ನೆ ಕೂಡ ಇಲ್ಲಿ ಹಾಕ್ಬೋದು. ನಾನು ಏನಂತ ಹಾಕ್ತೀನಿ ಈಗ, ಓಕೆ, ನನ್ನ ಯಾವುದೇ ಪ್ರಶ್ನೆ ಇದ್ರು ನಾನು ಖಂಡಿತವಾಗ್ಲೂ ಇಲ್ಲಿ ಹಾಕ್ಬೋದು. ಹಾಕಿ ಸಬ್ಮಿಟ್ ಅಂತ ಕೊಟ್ರೆ ನೋಡಿ ಸಬ್ಮಿಟ್ ಆಗಿದೆ. ಸೊ ಈ ರೀತಿಯಾಗಿ ಈಸಿ ಪ್ರಾಸೆಸ್ ಅಲ್ಲಿ ನೀವು ಸಬ್ಮಿಟ್ ಮಾಡಬಹುದು. ನೀವು ಸಬ್ಮಿಟ್ ಮಾಡಿದ್ಮೇಲೆ ಏನಾಗುತ್ತೆ, ನಮ್ಮ ಕಡೆಯಿಂದ ನಿಮಗೆ ಕರೆ ಬರುತ್ತೆ. ನೀವು ಏನ್ ಮಾಡ್ತಿದ್ರಿ ಎತ್ತ ಪ್ರತಿಯೊಂದನ್ನು ನಾವು
ಕ್ಲಾರಿಫೈ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ತೀವಿ. ರಿಜಿಸ್ಟರ್ ಆದಮೇಲೆ ಸ್ಪೆಷಲಿ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಮೊದಲ 100 ಜನಕ್ಕೆ ಅಂದರೆ 100 ಪೀಪಲ್ ಮಾತ್ರ ನಮಗಿಲ್ಲಿ ಕೆಪಾಸಿಟಿ ಇದೆ. ಹಾಗಾಗಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ. 100 ಜನಕ್ಕೆ ಮಾತ್ರ ಈ ವರ್ಕ್ಶಾಪ್ ಇರುತ್ತೆ. ಸೊ ಸೋಮವಾರ 20ನೇ ತಾರೀಕು 12ರಿಂದ 4 ಗಂಟೆಯವರೆಗೆ 4 ಗಂಟೆಯ ವರ್ಕ್ಶಾಪ್ ಇರುತ್ತೆ. ಖಂಡಿತವಾಗ್ಲೂ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಬಹುದು. ನಿಮ್ಮ ಬಿಸ್ನೆಸ್ನ ಹೇಗೆ ನೀವು ಇನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದನ್ನ ನೀವಿಲ್ಲಿ ಇಂಟರಾಕ್ಟಿವ್ ಸೆಷನ್ ಅಲ್ಲಿ ಡಿಸ್ಕಷನ್ ಕೂಡ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಇದು ನಿಮ್ಮೆಲ್ಲರಿಗೂ ಫ್ರೂಟ್ಫುಲ್ ಆಗುತ್ತೆ. ಯಾರಿಗೆಲ್ಲ ಈಗ ಅರ್ಥ ಆಗಿದೆಯೋ ಪ್ರತಿಯೊಬ್ಬರು ಕೂಡ ಈಗಲೇ ಈ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ. ಯಾರಿಗೆ ಇನ್ನೂ ಅರ್ಥ ಆಗಿಲ್ಲ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ಸ್ ಎದುರಿಸ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಖುದ್ದಾಗಿ ಕಾಲ್ ಮಾಡ್ತೀನಿ ಅಥವಾ ರಿಪ್ಲೈನ ಮಾಡಿಸ್ತೀನಿ. ಸೊ ಆದಷ್ಟು ಬೇಗ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ಈ ಮೊದಲ ವರ್ಕ್ಶಾಪ್ಗೆ ನೀವು ಬರೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಇನ್ನಿತರ ವರ್ಕ್ಶಾಪ್ಗಳು ಖಂಡಿತವಾಗ್ಲೂ ಇರುತ್ತೆ. ಯಾರು 100ಕ್ಕಿಂತ ಹೆಚ್ಚಾಗಿ ಈ ಸಲ ಬರೋಕ್ಕಾಗಿಲ್ವೋ ಖಂಡಿತವಾಗ್ಲೂ ಅವರು ಬೇಜಾರು ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆದರೆ ಆದಷ್ಟು ಪ್ರಯತ್ನ ಪಡಿ. ಮೊದಲ ವರ್ಕ್ಶಾಪಲ್ಲಿ ಬಂದು ನೀವು ನಿಮ್ಮ ಸಕ್ಸಸ್ಫುಲ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಈಗಲಿಂದನೇ ಅದಕ್ಕೊಂದು ಶುಭಾರಂಭವನ್ನ ಖಂಡಿತವಾಗ್ಲೂ ನೀವು ಮಾಡ್ಬೋದು. ಸೊ ಎಲ್ಲರೂ ರಿಜಿಸ್ಟ್ರೇಷನ್ಸ್ಗೆ ನಿಮ್ಮ ಫೋನನ್ನು ಇಟ್ಕೊಂಡು ಈಗ ಸ್ಟಾರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಏನೇ ಡೌಟ್ ಇತ್ತು ಅಂತಂದ್ರೂ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇವತ್ತು ನಾಳೆ ಸ್ಪೆಷಲಿ ಇದಕ್ಕೋಸ್ಕರ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಖುದ್ದಾಗಿ ಕಮೆಂಟ್ನ ಕೂಡ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಎಲ್ಲರೂ ಆದಷ್ಟು ಬೇಗ ನಿಮ್ಮ ನಂಬರ್ಸ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಬನ್ನಿ, ಒಟ್ಟಿಗೆ ಕಲಿಯುವ, ಒಟ್ಟಿಗೆ ಊಟ ಕೂಡ ಮಾಡುವ. ಯಾಕಂದ್ರೆ ಇದು ನಮ್ಮ ಫ್ರೀಡಮ್ ಫ್ಯಾಮಿಲಿ.